ಓಕೆ, ರೈತ ಮುಖಂಡ ಕುಮಾರಸ್ವಾಮಿ ಅವರೇ ಬಿಡದಿಯಿಂದ ನಮ್ಮ ಜೊತೆಗೆ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮಾತಾಡ್ಸೋಣ. ನಮಸ್ಕಾರ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಕುಮಾರಸ್ವಾಮಿ ಅವರೇ ನಮಸ್ಕಾರ ಮೇಡಮ್. ನಮಸ್ಕಾರ, ಕೇಳಿಸ್ತಾ ಇದೆ ಮೇಡಮ್. ಓಕೆ, ಈಗ ಇಲ್ಲಿ ತನಕ ರೈತರು ಹೋರಾಟ ಅಂತ ನೋಡ್ತಾ ಇದ್ವಿ. ಈಗ ಅದಕ್ಕೆ ಪೊಲಿಟಿಕಲ್ ಟಚ್ ಸಿಕ್ಕಿದೆ. ನಾಳೆಯ ನಿರೀಕ್ಷೆ ಏನು? ಕುಮಾರಸ್ವಾಮಿ ಅವರು ಬರ್ತಾರಂತೆ, ಡಿ ಕೆ ಶಿವಕುಮಾರ್ ಬರ್ತಾರಂತೆ. ವೇದಿಕೆ ಏನಾದ್ರು ರೆಡಿ ಆಗಿದ್ಯಾ? ನಿಮ್ಗಳಿಗೆ ಏನಾದ್ರು ಆಹ್ವಾನ ಬಂದಿದ್ಯಾ? ಇಲ್ಲ ಮೇಡಮ್, ನಮ್ಗೆ ಯಾರು ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಏನು ಆಹ್ವಾನ ಬಂದಿಲ್ಲ. ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಆಹ್ವಾನ ಏನ್ ಬಂದಿಲ್ಲ ನಮ್ಗೆ. ಮತ್ತೆ ಕುಮಾರಸ್ವಾಮಿ ಅವರೇನೋ ಬರ್ತಾರೆ ಅಂತ ಹೇಳಿದ್ದಾರೆ. ಅವರು ಹೇಳಿರುವಂತದ್ದು ಮಾಧ್ಯಮದಲ್ಲಿ ಮಾತ್ರ ಗೊತ್ತಿದೆ. ಮತ್ತೆ ನಾವು ಮೊದ್ಲಿಂದನೂ ಕೂಡ ಹೇಳ್ತಾ ಇದೀವಿ, ಇದು ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಆಗ್ಬಾರ್ದು ಈ ಹೋರಾಟ. ರೈತ ವರ್ಸಸ್ ಸರ್ಕಾರ ಆಗ್ಬೇಕು. ಇದು ವೈಯಕ್ತಿಕ ಆಗ್ಬಿಟ್ಟಿದೆ ಮೇಡಮ್. ಇವಾಗ ವೈಯಕ್ತಿಕ ಆಗ್ಬಿಟ್ಟಿದೆ. ಇವರು ನೋಡಿ, ಪಕ್ಷಗಳ ಪ್ರತಿಷ್ಠೆನಲ್ಲಿ ಎಲ್ಲೋ ಒಂದ್ ಕಡೆ ರೈತ ಬಡವಾಗ್ತಾ ಇದ್ದಾನೆ. ನಮ್ಮ ರೈತರಿಗೆ ತೊಂದರೆ ಆಗ್ಬಾರ್ದು. ನಾವು ರೈತರು ಒಗ್ಗಟ್ಟಲ್ಲಿದ್ದೇವೆ. ನಮ್ಮ ಸಂಯುಕ್ತ ಹೋರಾಟ ಏನಿದೆ, ನಮ್ಮ ಬಡಗಲಪುರ ನಾಗೇಂದ್ರ ಮತ್ತೆ ಬಸವರಾಜಪ್ಪ, ವರಲಕ್ಷ್ಮಿ ಮತ್ತೆ ಯಶವಂತ್, ಇವರೆಲ್ಲರ ನೇತೃತ್ವ, ನೂರ್ಶಂಕರ್, ನಾವೆಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಒಂದು ಮೀಟಿಂಗ್ ಅನ್ನ ಮಾಡಿದ್ದೇವೆ. ಸಂಸ್ಥೆ, ನಮ್ಮ ಭೂ ಹಿತರಕ್ಷಣಾ ಸಮಿತಿ ಮತ್ತೆ ನಮ್ಮ ಸಂಯುಕ್ತ ಹೋರಾಟ ಒಟ್ಟಿಗೆ ಮಾಡಿ ಈ ಹೋರಾಟವನ್ನ ಸರ್ಕಾರ ವರ್ಸಸ್ ರೈತ ಆಗ್ಬೇಕೇ ಹೊರತು ಯಾವುದೇ ರಾಜಕೀಯ ಮುಖವಾಡ ಆಗ್ಬಾರ್ದು. ಇಲ್ಲೇನಾಗಿದೆ, ರೈತನ ಸಮಸ್ಯೆನ ಕೇಳಲಿಕ್ಕೆ ಬರ್ತಿಲ್ಲ. ಇವರ ಪ್ರತಿಷ್ಠೆ ಹೆಚ್ಚಾಗಿದೆ. ಇವರ ಪ್ರತಿಷ್ಠೆಗೆ ರೈತ ಬಡವಾಗ್ಬೇಕಾ? ರೈತ ಆತ್ಮಹತ್ಯೆ ಮಾಡ್ಕೋಬೇಕಾ? ರೈತ ಭೂಮಿ ಕಳ್ಕೋಬೇಕಾ? ಇದು ನಮ್ಮ ಪ್ರಶ್ನೆ. ಇವರು ಈಗಾಗ್ಲೇ ಪ್ರತಿಷ್ಠೆಯ ಪಂಥಾಹ್ವಾನಕ್ಕೆ ಬಿಡದಿ ಜನ ಏನಂತೀರಾ? ಹಂಗಾದ್ರೆ ಹಂಗ್ ನೋಡೋದಾದ್ರೆ ನೀವು ಈಗೂ ಯೋಚನೆ ಮಾಡ್ಬೇಕಾಗಿ ಬರುತ್ತೇನೋ? ನಾನು ಜಸ್ಟ್ ಕೇಳ್ತಾ ಇದ್ದೀನಿ ಅಷ್ಟೇ ಸರ್, ನಾನು ಹೇಳ್ತಾ ಇಲ್ಲ, ಕೇಳ್ತಾ ಇದ್ದೀನಿ ಅಷ್ಟೇ. ರೈತರ ಅಳಲಿಗೆ, ಗೋಳಿಗೆ, ಕಣ್ಣೀರಿಗೆ, ಹಿಡಿ ಶಾಪಕ್ಕೆ ಕೇಳಿಸ್ಕೊಳಕ್ ರೆಡಿ ಇರ್ಲಿಲ್ಲ ಸರ್ಕಾರ. ಯಾವಾಗ ವಿರೋಧ ಪಕ್ಷದವ್ರು ಎಂಟ್ರಿ ಕೊಟ್ರು, ಈಗ ಒಂಚೂರು ಸೊಪ್ಪಿಪ್ ಹಾಕಂಗ್ ಕಾಣಿಸ್ತಾ ಇದೆ. ಅವ್ರು ಬರ್ಲಿಲ್ಲ ಅಂದ್ರೆ ನಿಮ್ಮನ್ನ ಕ್ಯಾರೆ ಮಾಡ್ತಾ ಇರ್ಲಿಲ್ಲ. ಅವ್ರಿಗೆ ಏನ್ ಬೇಕೋ ಇಷ್ಟ ಬಂದಂಗೆ ಮಾಡ್ಕೊಳ್ಳೋರು. ಸೊ ಈಗೆಲ್ಲೋ ವಿರೋಧ ಪಕ್ಷದವರ ಬಲ ಸಿಕ್ಕಿದೆ ಅಂತ ಕನ್ಸಿಡರ್ ಮಾಡ್ಬೋದಾ ನೀವು? ಇಲ್ಲ ಮೇಡಮ್, ಮೊದ್ಲಿಂದನೂ ಕೂಡ ಎಲ್ಲಾ ಪಕ್ಷದವರು ಕೂಡ ನಮ್ಗೆ ಬೆಂಬಲವನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ಹೊರತುಪಡಿಸಿ JDS ಮತ್ತೆ ಬಿಜೆಪಿ ಈ ಹೋರಾಟದಲ್ಲಿ ರೈತರ ಪರವಾಗಿ ಆಗ್ಲಿಂದನೂ ಕೂಡ ಬಂದು ಹೋಗ್ತಿದ್ದಾರೆ, ಬರ್ತಾರೆ, ಹೋಗ್ತಾರೆ. ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಆಗೋಗ್ಬಿಟ್ಟಿದೆ. ಇಲ್ಲಿ ಈ ಚರ್ಚೆಯ ನಡುವೆ ರೈತನ ಭೂಮಿ ಕಳ್ಕೊಳ್ಳುವಂತ ಪರಿಸ್ಥಿತಿ ಮತ್ತೆ ಈ ವಸ್ತುಸ್ಥಿತಿ ಎಲ್ಲೋ ಒಂದ್ ಕಡೆ ಮಾಯ ಆಗ್ತಿದೆ. ಇದಾಗಬಾರ್ದು. ನಮ್ಗೆ ರೈತನಿಗೆ ಏನಾಗಿದೆ, 9640 ಎಕರೆ ಜಮೀನನ್ನ ಕಳ್ಕೊಂಡು ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಸುಮಾರು 80-85% ರೈತರು ನಾವು ಕೊಡೋದಿಲ್ಲ ಅಂತಕ್ಕಂಥದ್ದು. ಒಂದು 10% ಕೊಡ್ಲಿಕ್ಕೂ ರೆಡಿ ಇದ್ದಾರೆ. ನಾವು ಅವ್ರದ್ದೇನು ತಕರಾರು ಇಲ್ಲ, ಕೊಡುವಂತವ್ರು ಕೊಡ್ಲಿ, ನಾವು ಕೊಡೋದಿಲ್ಲ. ಕೊಡದೇ ಇರುವಂತ ರೈತರನ್ನ ಬಲವಂತವಾಗಿ ಸ್ವಾಧೀನ ಮಾಡ್ಕೊಳ್ಳುವಂತದ್ದು ಈ ಸರ್ಕಾರಕ್ಕೆ ಯಾವ ಹಕ್ಕಿದೆ? ಸರ್ ಕ್ಷಮಿಸಿ, ಮಧ್ಯದಲ್ಲಿ ನಾನು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೊಡುವಂತವ್ರು ಕೊಡ್ಲಿ ಅಂತ ಹೇಳಿದ್ರಿ, ಈ ನಂಬರ್ಸ್ ತುಂಬಾ ಗೊಂದಲ ಮೂಡಿಸ್ತಾ ಇದೆ. ಮಾಧ್ಯಮದವ್ರಿಗೂ ಅಷ್ಟೇ, ಬೇರೆ ಬಿಡದಿ ಬಿಟ್ಟು ಹೊರಗಿನ ಜನಕ್ಕೂ ಹೌದು. ನಿಜ ಹೇಳಿ ಸರ್, 100ರಲ್ಲಿ ಅಂದಾಜು ಎಷ್ಟು % ಜನ ಒಪ್ಕೊಂಡಿದ್ದಾರೆ ಕೊಡಕ್ಕೆ? ಮೇಡಮ್, ಈಗ ನಾನೊಂದು ಪ್ರಶ್ನೆ ಮಾಡ್ತಾ ಇದ್ದೀನಿ, ನಿಮ್ಮ ಮೂಲಕನೇ ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಪ್ಲೀಸ್. ನಾವೊಂದು ಚಾಲೆಂಜ್ ಮಾಡ್ತಿದೀವಿ. ನಾವು ಕೊಡಲ್ಲ ಅಂತಕ್ಕಂಥವ್ರನ್ನ ಡಾಟಾನ ನಾವು ರಿಲೀಸ್ ಮಾಡ್ತೀವಿ. ಕೊಡ್ತೀವಿ ಅಂತಕ್ಕಂಥ ಡಾಟಾನ ಈಗ GBA ನಲ್ಲಿ ಕೊಡ್ತಾರೆ, 80% ಕೊಡ್ತಾರೆ, ಒಪ್ಕೊಬಿಟ್ಟವ್ರೆ ಅಂತ GBA ನಲ್ಲಿ ಹೇಳ್ತಾರಲ್ಲ, ಆ GBA ಡಾಟಾ ಇರುತ್ತೆ ತಾನೆ, ರಿಲೀಸ್ ಮಾಡಿ ನೀವು. ಇಲ್ಲ ಅಂದಿದ್ದಕ್ಕೆ ಆ ಕುತೂಹಲಕ್ಕೆ ನಾನು ನಿಮಗ್ ಪ್ರಶ್ನೆ ಕೇಳ್ದೆ. ನಿಮ್ಗೊಂದು ಅಂದಾಜು ಇರುತ್ತೆ, ನೀವು ಅದೇ ಭಾಗದವ್ರಾಗಿರೋದ್ರಿಂದ ಅಂದಾಜು 100ರಲ್ಲಿ ಇಷ್ಟು ಜನ ಕೊಡಕ್ ರೆಡಿ ಇದಾರೆ ಅಂತ ನಮ್ಗೊಂಚೂರು ನಂಬರ್ಸ್ ಹೇಳ್ಬೋದಾ ನೀವು? ಮೇಡಮ್, ನಾವು ಹೇಳಿಲ್ವಾ ಮೇಡಮ್, ನಾವು 80-85% ಜನ ಯಾರು ಕೊಡ್ಲಿಕ್ಕೆ ರೆಡಿ ಇಲ್ಲ. 3,500 ಅರ್ಜಿಗಳನ್ನ DC ಕೊಟ್ಟಿದೀವಿ. ರೈತರುಗಳು ಆ ಭಾಗದಲ್ಲಿ ನಾವು ಭೂಮಿ ಕೊಡಲ್ಲ ಅಂತೇಳಿ DC ಕೊಟ್ಟಿದೀವಿ, ರಾಜ್ಯಪಾಲರು ಕೊಟ್ಟಿದೀವಿ, CM ಕೊಟ್ಟಿದೀವಿ, ಕಂದಾಯ ಸಚಿವರು ಕೊಟ್ಟಿದೀವಿ. ಏನಾಯ್ತು ಅರ್ಜಿಗಳೆಲ್ಲ? ಹಾಗಾದ್ರೆ ಅವ್ರಿಗೆ ಒಂದೂ ಕೂಡ ಒಂದು ಇಂಬರಹ ಇಲ್ಲ, ಆ ಅರ್ಜಿಗೆ ಒಂದು ರಿಪ್ಲೈ ಇಲ್ಲ. ಇದು ನಾವು ಯಾವ ನಾಗರಿಕ ಸಮಾಜದಲ್ಲಿ ನಾವು ಬದುಕ್ತಿದೀವಿ? ಏನ್ ಮಾಡ್ಬೇಕು? ರೈತ ಆತ್ಮಹತ್ಯೆ ಮಾಡ್ಕೋಬೇಕಾ? ಕರೆಕ್ಟ್. ಆಕ್ಚುಲಿ ನೀವು ಈ ಟೈಮ್ನಲ್ಲಿ ವಿರೋಧ ಪಕ್ಷದವರ ಸಹಾಯವನ್ನ ಕೇಳಬೇಕಾಗಿತ್ತು ನನ್ಗನ್ಸೋ ಪ್ರಕಾರ. ಬಟ್ ನಿಮಗೆ ಅಲ್ಲೊಂದು ದಿಗಿಲಿದೆ ಅಂದ್ರೆ ನಾನು ಅರ್ಥ ಮಾಡ್ಕೊಳ್ತೀನಿ. ಬಿಕಾಸ್ ಈಗ ಮೊನ್ನೆ ತಾನೇ ಒಂದು ಜಾಥಾ ನಡೆಯುತ್ತೆ JDS ಪಕ್ಷದಿಂದ. ಅದರ ಉಪಯೋಗ ಏನು ಅಂತ ಕೇಳಿದ್ರೆ ₹1 ಇಲ್ಲ ಅಂತ ಹೇಳ್ಬೋದು. ಪಾದಯಾತ್ರೆ ಮಾಡ್ತಾರೆ, ಏನು ಉಪಯೋಗ ಬಂತು? ಸೊ ರಾಜಕೀಯದವ್ರು ಬರ್ತೀರಾ ಅಂದ್ರೆ ಏನಾದ್ರು ಉಪಯೋಗ ಆಗಂಗ್ ಇರ್ಬೇಕಲ್ವಾ ಅಂತ ನೀವು ಕೇಳ್ತೀರಿ. ಐ ರೈಟ್ ಸರ್? ಹೌದು.
ಮೇಡಮ್ ನೋಡಿ, ಅವ್ರ ಕಿತ್ತಾಟಕ್ಕೆ ಅವರ ರಾಜಕೀಯ ಮೈಲೇಜ್ ಪಡ್ಕೊಳ್ಳಿಕ್ಕೆ ನಮ್ಮ ರೈತರನ್ನ ಉಪಯೋಗಿಸ್ಕೋಬಾರ್ದು. ನಾವು ನಮ್ಮ ರೈತರುಗಳು, ನಾವು ಹೋರಾಟಗಾರರು, ನಾವೆಲ್ಲ ಈ ದೇವನಹಳ್ಳಿ ಮಾದರಿಯ ಹೋರಾಟವನ್ನ ಮಾಡಿದಂತದ್ದು ಸಂಯುಕ್ತ ಹೋರಾಟ, ನಿಮ್ಗೆ ಗೊತ್ತಿದೆ. ಸಂಯುಕ್ತ ಹೋರಾಟ ಎಲ್ಲಾ ನಾಯಕರುಗಳು ನಾವು ಒಗ್ಗಟ್ಟಾಗಿದ್ದೇವೆ. ನಾವು ರೈತ ಭೂ ರಕ್ಷಣಾ ಸಮಿತಿ ಮತ್ತೆ ನಮ್ಮ ಸಂಯುಕ್ತ ಹೋರಾಟ ಸಭೆಗಳಾಗಿದೆ, 4 ಸಭೆಗಳಾಗಿದೆ. ನಾವು ನಿರ್ಧಾರವನ್ನ ಮಾಡಿದ್ದೇವೆ, ಮುಂದಿನ ಹೋರಾಟವನ್ನ ನಾವು ಫ್ರೀಡಂ ಪಾರ್ಕ್ಗೆ ತೆಗೆದುಕೊಂಡು ಹೋಗ್ತೀವಿ. ನಾವು ಈ ಮುಖ್ಯಮಂತ್ರಿಗಳಿಗೆ ಒಂದು ಚಾಲೆಂಜ್ ಮಾಡ್ತಾ ಇದ್ದೇವೆ. ನಾವು ಕೊಡಲ್ಲ ಅಂತಕ್ಕಂಥ ರೈತರ ಡಾಟಾವನ್ನ ನಾವು ಅಲ್ಲಿ ಸಬ್ಮಿಟ್ ಮಾಡ್ತೀವಿ, ಕೊಡ್ತೀವಿ ಅಂತಕ್ಕಂಥದ್ದ ನೀವು ಸಬ್ಮಿಟ್ ಮಾಡಿ, ಇದನ್ನ ಚಾಲೆಂಜ್ ಮಾಡ್ತಾ ಇದೀವಿ ನಾವು. ರೈತರು ಒಪ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಬೇಕಾದ್ರೆ ಹೊಡೆದ್ರು ಹೊಡಿಲಿ ನನ್ಗೆ ಅನ್ನುವ ಮನಸ್ಥಿತಿಗೆ ನೀವ್ ಏನಂತ ಹೇಳ್ತೀರಿ? ಅಂತಹ ಮನಸ್ಥಿತಿ ಅಧಿಕಾರದಲ್ಲಿದ್ದಾಗ ಏನಂತ ಹೇಳ್ತೀರಿ ನೀವು? ಹೊಡೆದ್ರು ಬೇಕಾದ್ರೆ ಹೊಡೆಸ್ಕೊಳ್ತೀನಿ ನಾನು, ಇವಾಗ ಮಾಡೇ ತೀರ್ತೀನಿ. ಇದು ತಪ್ಪು ಮೇಡಮ್. ನಮ್ಮ ರೈತರು ಯಾರು ಕೂಡ ಹೊಡಿಲಿಕ್ಕೆ ಬೈಲಿಕ್ಕೆ ಇರ್ತಕ್ಕಂಥ ರೈತರಲ್ಲ. ಏನೋ ಒಂದಷ್ಟು ಫ್ರಸ್ಟ್ರೇಷನ್ ಅಲ್ಲಿ ನಮ್ಮ ಭೂಮಿ ಹೊಂಟೋಗುತ್ತಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಭಾಷೆಗಳನ್ನ ಯೂಸ್ ಮಾಡಿರ್ಬೋದು ನಮ್ಮ ರೈತರು. ಅವಿದ್ಯಾವಂತರು ರಾಜಕಾರಣಿಗಳೇ ಅಷ್ಟೊಂದು ಬೈಗಳನ್ನ ಬೈಕೊಂಡು ಮಾಧ್ಯಮದ ಮೂಲಕ ತಿರುಗ್ತಾ ಇದೀರಿ, ಈ ನಾಡ್ ನೋಡ್ತಾ ಇದೆ. ಅದ್ರಲ್ಲಿ ಅವಿದ್ಯಾವಂತರು ನನ್ನ ಭೂಮಿ ಕಟ್ಕೊಡ್ತೀನಿ ಅಂದಾಗ ಒಂದಷ್ಟು ಲ್ಯಾಂಗ್ವೇಜ್ ಬದಲಾವಣೆ ಆಗಿರ್ಬೋದು. ಅದನ್ ಬಿಟ್ಟು ಆಮೇಲೆ ಒಬ್ಬ ಮುಖ್ಯಮಂತ್ರಿಗೆ ಇಡೀ ವ್ಯವಸ್ಥೆ ಇದೆ, ಕಾನೂನು ಇದೆ, ಪೊಲೀಸ್ ಇದೆ, ಇದನ್ನೆಲ್ಲ ನಾವು ಮಾಡ್ಲಿಕ್ಕೆ ಆಗುತ್ತಾ? ಇದೆಲ್ಲ ತಪ್ಪು ಮಾಹಿತಿ. ಅದನ್ನ ಹೊಡೆದ್ರು ನಾ ಹೊಡೆಸ್ಕೊಳಕ್ ರೆಡಿ ಇರ್ತೀನಿ ಅನ್ನೋದು ಅವ್ರ ಸ್ಟೇಟ್ಮೆಂಟ್ ಆಗಿತ್ತು. ಲಾಸ್ಟ್ ಕ್ವಿಕ್ ರಿಯಾಕ್ಷನ್ ನಿಮ್ಮಿಂದ ನಂಗೆ ಬೇಕಾಗಿರೋದು, ಮುಂದಿನ ಹೋರಾಟ ಹೆಂಗಿರುತ್ತೆ ರೈತರದು ಬಿಡದಿ ಭಾಗದಲ್ಲಿ ಸರ್? ಈಗ ನಾವು ಸಂತೋಷ್ ಹೆಗಡೆ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಅವ್ರ ಮನೆ ಬಾಗ್ಲಲ್ಲಿ ನಾವಿಲ್ಲಿ ಪಾರ್ಕ್ ಅಲ್ಲಿ ಕೂತಿದೀವಿ. ನಾವು ಅಲ್ಲಿ ಹೋಗ್ಬೇಕಿತ್ತು, ಅಷ್ಟ್ರಲ್ಲಿ ನೀವು ಕಾಲ್ ಬಂತು ಟಿವಿಯಿಂದ. ಸಂತೋಷ್ ಹೆಗಡೆ ಅವರು ಕೂಡ ಇವತ್ತು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಈಗ ನಮ್ಮೆಲ್ಲ ಹೋರಾಟಗಾರರು, ನಮ್ಮ ಕಗ್ಲಿಪುರದ ಭಾಗದ ರೈತ ಹಿತರಕ್ಷಣಾ ಸಂಘ, ನಾವು ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ, ನಮ್ಮ ಇಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ರೈತರೆಲ್ಲ ನಾವು ಸಂತೋಷ್ ಹೆಗಡೆ ಅವ್ರ ಮನೆ ಹತ್ರ ಬಂದಿದೀವಿ. ಈಗ ಸಂತೋಷ್ ಹೆಗಡೆ ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಈ ಹೋರಾಟಕ್ಕೆ ರೈತರಿಗೆ ಬೆಂಬಲ ಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಂಡು ಇವತ್ತು ಅಥವಾ ನಾಳೆ ಒಳಗಡೆ ದಿನಾಂಕವನ್ನ ನಿಗದಿ ಮಾಡಿ ನಿಮ್ಗೆ ತಿಳಿಸ್ತೀವಿ ಮೇಡಮ್. ಈ ಹೋರಾಟವನ್ನ ತೀವ್ರತೆಯಿಂದ ತಗೊಂಡೋಗ್ತೀವಿ, ಫ್ರೀಡಂ ಪಾರ್ಕ್ಗೂ ತಗೊಂಡ್ಬರ್ತೀವಿ. ದೇವನಹಳ್ಳಿ ಮಾದರಿನಲ್ಲೇ ಹೋರಾಟ, ಈ ಭೂಮಿಯನ್ನ ಕೈ ಬಿಡ್ಲೇಬೇಕು. ಈಗಾಗಲೇ ಪರವಾಗಿ ಖಂಡಿತವಾಗ್ಲೂ ಮಾಧ್ಯಮಗಳು ಇರುತ್ತೆ ಸರ್, ಸಾಥ್ ಕೊಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.